Hello friends, my dear students, welcome to our YouTube channel Civil with Sudhir. So today's video we are discussing the previous year asked question, that is from the GATE, ESC and KPSC as well as SSC JE. So this is a class 4, and if you want to watch our previous class, in the I button I have given the playlist link. You can watch from there. And today's video, the topic is we are discussing the questions on rolling loads and influence line diagram. So this is a very important topic because in KPSC so many questions ask on the rolling loads as well as influence line diagram, right? So let's begin. The first question, today's first question is, so this is a question asked in 1994 GATE exam. The question is, the influence line for radiant structure can be obtained by. Influence line for the radiant structure ಯಾವುದರಿಂದ ಫೈಂಡ್ ಔಟ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. Castlogis theorem, Muller-Breslau principle, unit load theorem, Maxwell-Betti reciprocal theorem. So ಇವು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ILD ಅಂತ ಅಂತೀವಿ ಅದಕ್ಕೆ ನಾವು. ಸೊ ಇದು ಯಾವಾಗಲೂ ನಾವೇನ್ ಮಾಡ್ತೀವಿ ಹೇಳಿ, ಇದು ಪ್ರಿನ್ಸಿಪಲ್ ಯಾವ್ದರಿಂದ ಯೂಸ್ ಮಾಡ್ತೀವಿ ಅಂತಂದ್ರೆ ಮುಲ್ಲರ್-ಬ್ರೆಸ್ಲು ಪ್ರಿನ್ಸಿಪಲ್ ಇಂದ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ಇದು ಸೆಕೆಂಡ್ ಒನ್ ಏನಿದೆಯಲ್ಲ, ಇದು ಆನ್ಸರ್ ಇದೆ, ಮುಲ್ಲರ್-ಬ್ರೆಸ್ಲು ಪ್ರಿನ್ಸಿಪಲ್. ಸೊ ಇದು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಸೊ ಈ ಪ್ರಿನ್ಸಿಪಲ್ ಏನ್ ಮಾಡುತ್ತೆ ಅಂದ್ರೆ ಡ್ರಾಯಿಂಗ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎನಿ ಫಂಕ್ಷನ್, ರೈಟ್? ಅದೇ ಇಟ್ ಮೇ ಬಿ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಆರ್ ಆಯ್ತಾ, ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಲ್ಲಿ, ಬಟ್ ಆಲ್ಸೋ ಆಫ್ indeterminate structure. For that also it will use, okay? And it uses what deflection profiles as a basic for the influence line diagram. So determinate and indeterminate, and it uses the deflection profile as an ILD, that is the influence line diagram. ಗೊತ್ತಾಯ್ತಾ? ಸೊ ಇದಕ್ಕೆ ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಮುಲ್ಲರ್ ಬ್ರೆಸ್ಲು ಪ್ರಿನ್ಸಿಪಲ್ ನ ಯೂಸ್ ಮಾಡ್ತಾರೆ. ಓಕೆ, ಕ್ವಶನ್ ನಂಬರ್ 2 or next question. The influence line diagram for the force in the member A of given sketch of the truss shown in below is given by. ನೋಡಿ, ಸೊ ಇದ್ರದ್ದು ಏನ್ ಡಯಾಗ್ರಾಮ್ ನಾವು ಏನ್ ಮಾಡಬೇಕು, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇದ್ರದ್ದು ನಾವು ಫೈಂಡ್ ಔಟ್ ಮಾಡೋದಿದೆ. ಇದು 1994 ಅಲ್ಲಿ ಕೇಳಿರೋ ಕ್ವಶನ್ ಇದೆ. ಸೊ ಇದನ್ನ ನಾವು ಯಾವ ತರ ಫೈಂಡ್ ಔಟ್ ಮಾಡಬಹುದು ನೋಡಿ. ಫಸ್ಟ್ ಆಫ್ ಆಲ್ ಈ ಡಯಾಗ್ರಾಮ್ ನ ಇಲ್ಲಿ ಡ್ರಾ ಮಾಡ್ಕೋತೀನಿ ನಾನು. ಯಾವ ಡಯಾಗ್ರಾಮು, ಇದ್ರದ್ದೇನ್ ಡಯಾಗ್ರಾಮ್ ಇದೆ ಅಲ್ಲ, ಈ ಡಯಾಗ್ರಾಮ್ ನ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಓಕೆ, ಸೊ ಇದು ಡಯಾಗ್ರಾಮ್ ಈ ತರ ಇದೆ, ಅದಾದ್ಮೇಲೆ ಈ ತರ ಇದೆ, ಅದಾದ್ಮೇಲೆ ಈ ತರ ಇದೆ. ಸೊ ಇದೇ ಇದೆ. ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ರೋಲರ್ ಸಪೋರ್ಟ್ ಟೈಪ್ ಇದೆ. ಓಕೆ, ಸೊ ಏನಿದೆ, ಇಲ್ಲಿ ಬರುತ್ತೆ. ಸೊ ಇವಾಗ ಏನ್ ಮಾಡೋಣ, ಸೊ ಏನು ಮಾಡ್ಬೇಕಾದ್ರೆ ನಾವು ಇಲ್ಲೊಂದು ಸೆಕ್ಷನ್ ತೊಗೊಳ್ಬೇಕಾಗುತ್ತೆ, ಕರೆಕ್ಟ್ ತಾನೆ? ಇಲ್ಲೊಂದು ನಾವು ಸೆಕ್ಷನ್ ಅಂತ ತೊಗೊಳ್ತೀವಿ, ಆಯ್ತಾ? ಸೆಕ್ಷನ್ಗೆ XX or 1 1 2 2 ಏನಾದ್ರು ಒಂದು ನೇಮ್ ಕೊಡಿ. ಸೊ ಇದನ್ನ ಕೊಡ್ತೀನಿ. ಸೊ ಇದೇನಿದೆ, ದಿಸ್ ಈಸ್ ಕಾಲ್ಡ್ ಲೆಂತ್, ಆಯ್ತಾ? ದಿಸ್ ಈಸ್ ಲೆಂತ್, ದಿಸ್ ಈಸ್ A ಪಾಯಿಂಟ್, ರೈಟ್? ಅಂಡ್ ದಿಸ್ ಈಸ್ D ಪಾಯಿಂಟ್, ದಿಸ್ ಈಸ್ C ಪಾಯಿಂಟ್, ಸಾರಿ ಇದು C ಪಾಯಿಂಟ್ ಆಗುತ್ತೆ, ಅದಾದ್ಮೇಲೆ ಇದು B ಪಾಯಿಂಟ್ ಆಗುತ್ತೆ. ಇದೇ ತರ ಇದೆಯಲ್ಲ ಡಯಾಗ್ರಾಮ್ ಇದೇ ತರ ಇದೆಯಲ್ಲ. ಓಕೆ, ಏನು ಚೇಂಜಸ್ ಇಲ್ಲಲ್ಲ. ಓಕೆ, ಸೊ ಈ ತರ ತಗೊಂತೀವಿ. ಫಸ್ಟ್ ಏನ್ ಮಾಡ್ಬೇಕು, ನಾವು ಸೆಕ್ಷನ್ ತಗೊಂಡ್ವಿ, ಒಂದೊಂದು ಸೆಕ್ಷನ್ ತಗೊಂಡ್ವಿ, ರೈಟ್? ಸೆಕ್ಷನ್ ತಗೊಂಡ್ಮೇಲೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ಆಯ್ತಾ, ಲೋಡ್ಸ್ ಆರ್ ಆನ್ ದ ಲೆಫ್ಟ್ ಸೈಡ್. ಏನಾಗುತ್ತೆ ಹೇಳಿ, ಇಲ್ಲಿ ನೋಡಿ, ಇಲ್ಲಿಂದ ಬರಿತೀನಿ, ಈ ತರ ಬರಿತೀನಿ. ಟೇಕ್ ಸೆಕ್ಷನ್ 1 1, ಸೆಕ್ಷನ್ 1 1, ಸೆಕ್ಷನ್ 1 1 ತಗೊಂಡ್ವಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ಅಸ್ಯೂಮ್ ಲೋಡ್ಸ್ ಆರ್ ಲೆಫ್ಟ್ ಸೈಡ್ ಲೋಡೆಡ್ ಆಗಿದೆ, ರೈಟ್? ಅದೇ ಯಾವುದು, ಕಾರ್ಡ್ D ಅಂತ ಅಂತೀನಿ. ಇಲ್ಲಿ ನೋಡಿ, D ಇದು. ಸೊ D
minus C, but analyze from the right. D minus C, but ನಾವೇನ್ ಮಾಡಬೇಕು, analyze ಎಲ್ಲಿಂದ ಮಾಡಬೇಕು, ಒಂದು ನಿಮಿಷ, analyze from right side, analyze from the right side. ಯಾಕಂತಂದ್ರೆ ನಮ್ಗೆ ಯಾವ್ದು ಫೈಂಡ್ ಔಟ್ ಮಾಡೋದಿದೆ ಅದರ ಕಡೆಯಿಂದ ನಾವು ತಗೋತೀವಿ. ಏನ್ ಮಾಡ್ತೇನೆ ಅಂದ್ರೆ ಲೆಫ್ಟ್ ಸೈಡ್ ಲೋಡೆಡ್ ಇದೆ, ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅನಲೈಸ್ ಫ್ರಮ್ ದ ರೈಟ್ ಸೈಡ್. ಇವಾಗ ನಾವು ಏನ್ ಅನ್ಬೋದು, ಇವಾಗ ಟ್ಯಾನ್ ಥೀಟಾ ಈಕ್ವಲ್ಸ್ ಟು, ಆಯ್ತಾ, ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಲೆಂತ್ ಯಾವ್ದಿದೆ, ಇದು ಎಲ್ ಇದೆ, ರೈಟ್. ಸೊ ಲೆಂತ್ ಯಾವ್ದಿದೆ, ಎಲ್ ಇದೆ, ಎಲ್ ಬೈ ಎಲ್ ಇಲ್ಲಿ ನೋಡಿ ಸ್ಕೆಚ್ ಇಲ್ಲಿ. ಸೊ ಎಲ್ ಯಾವ್ದಿದೆ ನೋಡಿ, 4 ಸ್ಪ್ಯಾನ್ಸ್ ಆಫ್ ಎಲ್ ಈಚ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನು ಎಲ್, ಇಲ್ಲಿ ಡಯಾಗ್ರಾಮ್ ಅಂತ ತೋರಿಸ್ತೀನಿ. ಸೊ ಎಲ್, ಇದನ್ನು ಎಲ್, ಇದನ್ನು ಎಲ್, ಇದನ್ನು ಎಲ್. ಸೊ ಇದು ಇದೆ. ಸೊ ಎಲ್ ಬೈ ಎಲ್, ಟ್ಯಾನ್ ಥೀಟಾ ಈಕ್ವಲ್ ಟು ಎಲ್ ಬೈ ಎಲ್ ಅಂತ ಹೇಳ್ತಾ ಇರೋದು. ಸೊ ಈಕ್ವಲ್ಸ್ ಟು ಏನಾಗುತ್ತೆ 1. ಸೊ ಥೀಟಾ ಎಷ್ಟಿರುತ್ತೆ, 45 ಡಿಗ್ರಿ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದ್ರೆ 45 ಡಿಗ್ರಿ ಅಂತ ತಗೋತೀವಿ ನಾವು ಸ್ಟ್ಯಾಂಡರ್ಡ್ ಆಗಿ. ಸೊ ಸೈನ್ 45 ಎಷ್ಟಾಗುತ್ತೆ, ಸೈನ್ 45 ಡಿಗ್ರಿ ಈಕ್ವಲ್ಸ್ ಟು 1/√2 ಇದೆ. ಸೊ 1/√2 ಇದೆ. ಈಗ ಫಾರ್ ರೈಟ್ ಸೆಕ್ಷನ್, ಫಾರ್ ರೈಟ್ ನೋಡಿ, ಸೆಕ್ಷನ್ ಅಲ್ಲಿ ಕಟ್ ಮಾಡಿರ್ತೀರಾ, ಅದು ನಾವು 2 ಪಾರ್ಟ್ ಅಲ್ಲಿ ತಗೊಳ್ತಾ ಇರೋದು. ಪಾರ್ಟ್ ಆಫ್ ಸೆಕ್ಷನ್, ರೈಟ್ ಸೆಕ್ಷನ್ ಪಾರ್ಟ್ ಅಲ್ಲಿ ಇದೊಂಥರ ಇದೆ. ಓಕೆ, ಸೊ ಇವಾಗ ಸಮೇಷನ್ ಆಫ್ ವರ್ಟಿಕಲ್ ಈಕ್ವಲ್ ಟು 0, ಆಯ್ತಾ. ಸೊ ಅದನ್ನ ತಗೊಂಡಾಗ ಎಫ್ ಎ, ಇದು ಕ್ಯಾಲ್ಕುಲೇಟ್ ಮಾಡೋದಿದೆ ನಮಗೆ. ಎಫ್ ಎ ವರ್ಸಸ್ ಇನ್ ಎ ಸೈನ್ ಥೀಟಾ ಈಕ್ವಲ್ಸ್ ಆರ್ ಬಿ. ಇಲ್ಲಿದೆ ನೋಡಿ, ಆರ್ ಬಿ. ಸೊ ಎಫ್ ಎ ಈಕ್ವಲ್ಸ್ ಟು ಫೋರ್ಸ್ ಇನ್ ಎಫ್ ಎ ಈಕ್ವಲ್ಸ್ ಟು ಆರ್ ಬಿ. ಸೊ ಆರ್ ಬಿ ಏನಂತ ಬರೀಬಹುದು ನಾವು, ಕೊಸೆಕ್ ಥೀಟಾ ಅಂತ ಬರಿತೀವಿ, ಕೊಸೆಕ್ ಥೀಟಾ. ಸೊ ಅದು ಏನಿದೆ, ಟೆನ್ಷನ್ ಮೆಂಬರ್ ಇದೆ, ಅದು ಟೆನ್ಷನ್ ಅಂತ ಬರಿತೀನಿ ಇದಕ್ಕೆ, ಗೊತ್ತಾಯ್ತಾ. ಎಫ್ ಎ ಸೈನ್ ಥೀಟಾ, ಇಲ್ಲಿ ನೋಡ್ಬೋದು ನೀವು, ಎಫ್ ಎ ಸೈನ್ ಥೀಟಾ ಈ ಟ್ರ್ಯಾಂಗಲ್ ನ ನೀವು ತಗೊಂಡಾಗ, ಈ ಟೈಪ್ ನೀವು ತಗೊಂಡಾಗ ಎಫ್ ಎ ಸೈನ್ ಥೀಟಾ ಈಕ್ವಲ್ಸ್ ಟು ಆರ್ ಬಿ ಆಗುತ್ತೆ. ಈಗ ಏನ್ ಮಾಡ್ಬೇಕಂತಂದ್ರೆ, ಈಗ ನೀವು ಏನ್ ಮಾಡಿದ್ರಿ, ಇದು ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ವಿ, ಲೋಡ್ ಆರ್ ಲೆಫ್ಟ್ ಸೈಡ್ ಲೋಡೆಡ್ ಕಾರ್ಡ್ ಡಿ, ಬಟ್ ಅನಲೈಸ್ ಫ್ರಮ್ ದ ರೈಟ್ ಸೈಡ್. ಇದ್ರ ರಿವರ್ಸ್ ಮಾಡೋಣ ಇವಾಗ. ಈಗ ಲೋಡ್ ಎಲ್ಲಿದೆ, ರೈಟ್ ಸೈಡ್ ಎಲ್ಲಿದೆ, ನಾವು ಲೆಫ್ಟ್ ಸೈಡ್ ಇಂದ ಅನಲೈಸ್ ಮಾಡಬೇಕು. ಸೊ ಸಿಮಿಲರ್ಲಿ assume loads are right side, ಗೊತ್ತಾಯ್ತಾ. assume loads are right side of loaded cord, but analyze from left side, analyze from the left side of section. ಈಗ ಲೆಫ್ಟ್ ಸೈಡ್ ಆಫ್ ಸೆಕ್ಷನ್ ಇಂದ ಮಾಡಬೇಕು, ಗೊತ್ತಾಯ್ತಾ. ಸೊ ಇವಾಗ ಏನಾಗುತ್ತೆ, ಸಮೇಷನ್ ಆಫ್ ಹಾರಿಜಾಂಟಲ್ ಈಸ್ ಈಕ್ವಲ್ ಟು 0 ಆಗುತ್ತೆ, ಆಯ್ತಾ. ಅವಾಗ ಎಫ್ ಎ ಸೈನ್ ಥೀಟಾ ಈಕ್ವಲ್ಸ್ ಟು ಆರ್ ಎ ಇದಾಗುತ್ತೆ. ಸೊ ಎಫ್ ಎ ಈಕ್ವಲ್ಸ್ ಟು ಆರ್ ಎ, ಇದೇನಾಯ್ತು, ಕಂಪ್ರೆಷನ್ ಆಗುತ್ತೆ, ಕೊಸೆಕ್ ಥೀಟಾ ಕಂಪ್ರೆಷನ್ ಆಗುತ್ತೆ, ಅದು ಗೊತ್ತಾಯ್ತಾ. ಇದು ಟೆನ್ಷನ್, ಈಗ ಇದು ಕಂಪ್ರೆಷನ್. ಈಗ ನೆಕ್ಸ್ಟ್ ಏನಂತಂದ್ರೆ, ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾ, ಇವಾಗ ಡಯಾಗ್ರಾಮ್ ಡ್ರಾ ಮಾಡೋಣ. ಈಗ ಡಯಾಗ್ರಾಮ್ ನೋಡಿ, ಇವಾಗ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನಿದೆ, ಇಲ್ಲಿ ನೋಡಿ, ಇವಾಗ ನಮಗೆ ಇದು ಆನ್ಸರ್ ಕೊಟ್ಟಿದ್ದಾರೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ, ಈಗ ನೋಡಿ ಫೋರ್ತ್ ನೋಡಿ, ನಾವು ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಡಯಾಗ್ರಾಮ್ ಯಾವ ತರ ಬರುತ್ತೆ, ಇವಾಗ ಇಲ್ಲಿ ಈ ತರ ಇದೆ. ಸೊ ಇಲ್ಲಂತೂ 0 ಇರುತ್ತೆ, ಇನ್ಫ್ಲುಯೆನ್ಸ್ ಲೈನ್. ಅದಾದ್ಮೇಲೆ ಈ ತರ ಬರುತ್ತೆ ಡಯಾಗ್ರಾಮ್, ಈ ತರ ಬರುತ್ತೆ. ಸೊ ಈ ಪೋರ್ಷನ್ ನಾನು ಏನಂತ ಬರಿತೀನಿ, ಇವಾಗ ಇದನ್ನ ಇಲ್ಲಿ ತಗೋತೀನಿ ನೋಡಿ. ಈ ಪೋರ್ಷನ್ ಏನಾಗುತ್ತೆ,
ಇಲ್ಲಿಂದ ಈ ಕಡೆಯಿಂದ ನೀವು ಇಲ್ಲಿಂದ ತಗೊಂಡ್ರೆ ಇದು ಏನಾಗುತ್ತೆ ಅಂದ್ರೆ 1/4 ಇಂಟು √2/1. ಸೊ ಅದನ್ನ ನಾನು 0.354 ಅಂತ ತೊಳ್ತೀನಿ, ರೈಟ್. ಸೊ ಅದಾದ್ಮೇಲೆ ಈ ಪೋರ್ಷನ್ ಏನಿರುತ್ತೆ ನೋಡಿ, ಈ ಪೋರ್ಷನ್, ರೈಟ್. ಸೊ ಇದ್ರದ್ದು ಏನು ಅಂತ ಬರಿತೀನಿ, 2/4 ಇಂಟು √2/1. ಸೊ √2/1 ಎಲ್ಲಿದೆ, ರೈಟ್. √2/1 ಇಲ್ಲಿ ನೋಡಿ, ಇಲ್ಲಿ ವ್ಯಾಲ್ಯೂಸ್ ಇದೆ, ನಮ್ಗೆ ಕಾಣಿಸ್ತಾ ಇದೆ, ಸಾರಿ, √2/1. ಸೊ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 0.707. ಸೊ ಈ ಡಯಾಗ್ರಾಮ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಬಂತು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕ್ಲಾಸಸ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ, ರೈಟ್. ಸೊ ಕ್ಲಾಸಸ್ ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಇದರಲ್ಲಿ ನಾವು ಏನೇನು ಬರಿಬೋದು, ಇದೊಂದು ಲೆಂತ್ ಆಗುತ್ತೆ, ಇದೊಂದು ಲೆಂತ್ ಆಗುತ್ತೆ, ಇದೊಂದು ಲೆಂತ್, ಇದೊಂದು ಲೆಂತ್, ಇದೊಂದು ಲೆಂತ್. ಸೊ ಎಲ್ಲ ಆಗುತ್ತೆ, ಈ ಲೆಂತ್ ಆಯ್ತು, ಓಕೆ. ಸೊ ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಡಯಾಗ್ನಲ್ ಕಾರ್ಡ್ ಎ, ಗೊತ್ತಾಯ್ತಾ. ಇದು ಡಯಾಗ್ನಲ್ ಕಾರ್ಡ್ ಎ ಆಯ್ತಿದೆ. ಸೊ ಇವಾಗ ಆನ್ಸರ್ ಯಾವಾಗುತ್ತೆ ಇದರಲ್ಲಿ, ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ನೋಡಿ, ಆಯ್ತಾ. ಆನ್ಸರ್ ಬಂದ್ಬಿಟ್ಟು ಸಿ ಅಂತ ಆಗುತ್ತೆ. ಸೊ ಇಲ್ಲಿ ನೀವು ಮಾಡೋದೇನಿದೆ ಅಂದ್ರೆ, ನಿಮಗೆ ಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಡ್ರಾ ಮಾಡಕ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ ನೋಡ್ಬಿಟ್ಟು ಹಾಕ್ಬಿಡ್ಬೋದು, ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಪರ್ಟೈನಿಂಗ್ ಟು ದ ಮೆಥಡ್ ಆಫ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಮೆಥಡ್ ಆಫ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತ ಒಂದು ನೋಡೋಣ. ಫಸ್ಟ್ ಆಪ್ಷನ್, ಇನ್ಫ್ಲುಯೆನ್ಸ್ ಲೈನ್ ಫಾರ್ ಸ್ಟ್ರೆಸ್ ರಿಸಲ್ಟಂಟ್ ಇನ್ ಬೀಮ್ ಕ್ಯಾನ್ ಬಿ ಡ್ರಾನ್ ಯೂಸಿಂಗ್, ಆಯ್ತಾ, ಮುಲ್ಲಾಸ್ ಬ್ರೇಸುಲ್ಸ್ ಪ್ರಿನ್ಸಿಪಲ್. ಇಲ್ಲಿ ನಮಗೆ ಫೈಂಡ್ ಔಟ್ ಏನ್ ಮಾಡೋದಿದೆ, ಫಾಲ್ಸ್ ಸ್ಟೇಟ್ಮೆಂಟ್ ಯಾವ್ದಿದೆ ಅದು ಕೇಳ್ತಾ ಇರೋದು, ಆಯ್ತಾ. ಫಾಲ್ಸ್ ಸ್ಟೇಟ್ಮೆಂಟ್ ಯಾವ್ದಿದೆ, ಈಗ ಇನ್ಫ್ಲುಯೆನ್ಸ್ ಲೈನ್ ನಾ ಹೇಳಿದ್ದೆ ಮುಲ್ಲರ್ಸ್ ಪ್ರಿನ್ಸಿಪಲ್ ಇಂದ ಮಾಡ್ತೀವಿ ಅಂತ. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ ಹೇಳಿ, ಕರೆಕ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ, ಓಕೆ. ಸೆಕೆಂಡ್ ನೋಡಿ, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಈಸ್ ಅ ಫೋರ್ಸ್ ಮೆಥಡ್ ಆಫ್ ಅನಾಲಿಸಿಸ್, ನಾಟ್ ಎ ಡಿಸ್ಪ್ಲೇಸ್ಮೆಂಟ್ ಮೆಥಡ್, ಆಯ್ತಾ. ಇದನ್ನ ನಾನು ಅಗ್ರಿ ಮಾಡೋದಿಲ್ಲ, ಯಾಕೆ ಗೊತ್ತಾ, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಈಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಅನ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್, ಆರ್ ವಿ ಕ್ಯಾನ್ ಸೇ ದಟ್ ಈಸ್ ಆಲ್ಸೋ ಇನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಯಾಕೆಂದ್ರೆ ಬಿಕಾಸ್ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಆರ್ ಯೂಸ್ ಅಟ್ ದ ಜಾಯಿಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ರೈಟ್. ಸೊ ಏನೇ ಇರಲಿ ಜಾಯಿಂಟ್ಸ್ ಅಲ್ಲಿ ಮೂಮೆಂಟ್ ಇಕ್ವೇಶನ್ಸ್ ನ ಯೂಸ್ ಮಾಡ್ತಾರೆ. ಸೊ ಇದ್ರನ್ನ ನಾವು ಇಕ್ವಿಲಿಬ್ರಿಯಂ ಮೆಥಡ್ ಅನ್ಬೋದು, ರೈಟ್, ಅಥವಾ ಇಲ್ಲಾಂದ್ರೆ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತಾರೆ. ಸೊ ಇದು ಒಂದು ರಾಂಗ್ ಇದೆ. ನೆಕ್ಸ್ಟ್ ನೋಡೋಣ, ದ ಪ್ರಿನ್ಸಿಪಲ್ ಆಫ್ ವಿರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಯೂಸ್ ಟು ಎಸ್ಟಾಬ್ಲಿಷ್ ಎ ಕಂಡೀಷನ್ ಆಫ್ ದಿ ಇಕ್ವಿಲಿಬ್ರಿಯಂ, ರೈಟ್. ಸೊ ಇದನ್ನು ಕರೆಕ್ಟ್ ಆಗಿದೆ. ಸೊ ದ ಸಬ್ಸ್ಟಿಟ್ಯೂಟ್ ಫ್ರೇಮ್ ಮೆಥಡ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಫ್ರೇಮ್ ಸಬ್ಜೆಕ್ಟೆಡ್ ಟು ಸಿಗ್ನಿಫಿಕೆಂಟ್ ಸೈಡ್ ವೇಸ್, ಗೊತ್ತಾಯ್ತಾ, ಇದನ್ನು ಕರೆಕ್ಟ್ ಆಗಿದೆ. ಸೊ ಓನ್ಲಿ ಇರೋ ಒಂದೇ ರಾಂಗ್ ಇದೆ, ಅದು ಬಿ. ಸೊ ಬಿ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಇದು ಗೇಡ್ 2000 ಅಲ್ಲಿ ಕೊಟ್ಟಿರೋ ಕ್ವಶನ್. ನೆಕ್ಸ್ಟ್, ಮುಲ್ಲರ್-ಬ್ರೆಸ್ಲೆವ್ ಪ್ರಿನ್ಸಿಪಲ್ ಇನ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಈಸ್ ಯೂಸ್ಡ್ ಫಾರ್, ಇವಾಗ ಜಸ್ಟ್ ಹೇಳಿದೆ, ಡ್ರಾಯಿಂಗ್ ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎನಿ ಫೋರ್ಸ್ ಫಂಕ್ಷನ್, ಗೊತ್ತಾಯ್ತಾ. ಸೊ ಈ ಪ್ರಿನ್ಸಿಪಲ್ ಏನಿದೆ ಅಂತ ನಾನು ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ಯಾವ ತರ ಡ್ರಾ ಮಾಡ್ಬೇಕು ಏನಿಲ್ಲ, ಕ್ಲಾಸಸ್ ಎಲ್ಲ ಮುಗ್ದಿದೆ, ಅದ್ರ ಬಗ್ಗೆ ನೀವು ಬೇಕಾದ್ರೆ ಒಂದ್ಸಲ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಎಲ್ಲಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಗೊತ್ತಿರೋರು ಕನ್ಫ್ಯೂಸ್ ಆಗಿ ಗೊತ್ತಿಲ್ಲವರು ಒಂದ್ಸಲ ನೀವು ನೋಡ್ಕೊಂಡ್ರೆ ಆ ವಿಡಿಯೋನು ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆ. ನೆಕ್ಸ್ಟ್ ಕ್ವಶನ್, ಎ ಹೋಮೋಜಿನಿಯಸ್ ಸಿಂಪ್ಲಿ ಸಪೋರ್ಟೆಡ್ ಪ್ರಿಸಮೆಟಿಕ್ ಬೀಮ್ ಆಫ್ ವಿಡ್ತ್ ಬಿ, ಆಯ್ತಾ. ಏನ್ ಹೇಳ್ತಾ ಇದಾರೆ, ಎ ಹೋಮೋಜಿನಿಯಸ್ ಸಿಂಪ್ಲಿ ಸಪೋರ್ಟೆಡ್ ಪ್ರಿಸಮೆಟಿಕ್ ಬೀಮ್ ಆಫ್ ವಿಡ್ತ್ ಬಿ, ಡೆಪ್ತ್ ಡಿ, ಸ್ಪ್ಯಾನ್ ಎಲ್. ಸಿಂಪ್ಲಿ ಸಪೋರ್ಟೆಡ್ ಪ್ರಿಸಮೆಟಿಕ್ ಬೀಮ್ ಇದೆ, ಈ ತರ ಇದೆ ಅಂತ ತಿಳ್ಕೊಂಡ. ಸೊ ವಿಡ್ತ್ ಬಿ ಇದೆ, ಡೆಪ್ತ್ ಡಿ ಇದೆ, ಸ್ಪ್ಯಾನ್ ಅಂತಂದ್ರೆ ಈ ಟೈಪ್ ಇದೆ ಅಂತ ತಿಳ್ಕೊ. ಇದು ಏನಿದೆ, ಇದು ಲೆಂತ್ ಇದೆ. Subjected to a concentrated load of magnitude P. The load can be placed anywhere along the span of the beam. ಎಲ್ಲಿ ಬೇಕಾದಲ್ಲಿ ಪ್ಲೇಸ್ ಮಾಡಬಹುದು ಅಂತ ಹೇಳ್ತಾ ಇರೋದು. The maximum flexural stress develop in the beam. ಸೊ ಇದನ್ನ ಯಾವ ತರ ಇದರಲ್ಲಿ ಯಾಕೆ ಬಂದಿದೆ ಸರ್, ಇದು ಬೇರೆ ಪ್ರಾಬ್ಲಮ್ ಅಲ್ಲಿ ಬರುತ್ತಲ್ಲ ಸರ್, ಇದರಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ, ಸೊ ಈ ಕಾನ್ಸೆಪ್ಟ್ ನಾನೇನು ಅಂತಂದ್ರೆ ಸಿಂಪಲ್ ಆಗಿ ಯೂಸ್ ಅಂತಂದ್ರೆ ಒಂದು ಡಯಾಗ್ರಾಮ್ ನ ಹಾಕ್ಬಿಟ್ಟು ನಾವು ಸಾಲ್ವ್ ಮಾಡಬಹುದು. ಯಾವ ತರ ನೋಡಿ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾನು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಡ್ರಾ ಮಾಡ್ತೀನಿ.
ಸೊ ದಿಸ್ ಈಸ್ ಅ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ದ ಲೋಡ್ ವಿಲ್ ಕ್ಯಾರಿ ಎನಿವೇರ್ ಆನ್ ದ ಬೀಮ್ ಅಂದಿದ್ದಾರೆ. ನಾನೇನ್ ಮಾಡ್ತೀನಿ, ಎನಿವೇರ್ ಅಂತ ಅಂದ ತಕ್ಷಣ ನಾನು ಮಿಡ್ ಪಾಯಿಂಟ್ ಅಂತ ತಗೋತೀನಿ, ಯಾಕೆಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಪೊಸಿಷನ್ ಕೊಟ್ಟಾಗ ಅದೇ ಪೊಸಿಷನ್ ತಗೊಳ್ಬೇಕು. ಈಗ ಪೊಸಿಷನ್ ಕೊಟ್ಟಿಲ್ಲ ಅವ್ರು, ಎನಿವೇರ್ ಅಂತ ಆಗಲ್ಲ, ಅದಕ್ಕೆ ನಾನು ಸೆಂಟರ್ ತಗೊಂಡಿದ್ದೀನಿ. ಸೊ ಇದ್ರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಯಾವ ತರ ಆಗುತ್ತೆ ನಿಮಗೆ ಗೊತ್ತೇ ಇದೆ, ರೈಟ್. ಸೊ ಇದ್ರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನೀವು ನೋಡ್ಬೋದು, ಈ ತರ ಬರುತ್ತೆ, ರೈಟ್. ಸೊ ಇದನ್ನ ನಾವು ಏನಂತ ಬರಿಬಹುದು, PL/4 ಅಂತ ನಾನು ಬರಿತೀನಿ, WL/4 ಅಂತ ಬರಿತೀನಿ. ಸೊ ದಿಸ್ ಈಸ್ ಅ BMD, ಸಾರಿ. ಸೊ ಇದು BMD. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಏನಿದೆ ಇದ್ರದ್ದು, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್. ಸೊ ಇದು ಏನಿದೆ ಅಂತಂದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಫಾರ್ಮುಲಾ ಏನಾಗುತ್ತೆ ಹೇಳ್ಬೋದಾ? ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಫಾರ್ಮುಲಾ ಸಿಂಪಲ್ ಆಗಿದೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈಕ್ವಲ್ಸ್ ಟು Mmax/Z, ಸೆಕ್ಷನ್ ಮಾಡ್ಯುಲಸ್ ಅಂತ ಅಂತೀವಿ. ಸೊ Mmax ಏನಿದೆ ಇವಾಗ, ಸೊ PL/4 ಇದೆ, PL/4 ಡಿವೈಡೆಡ್ ಬೈ ಸೆಕ್ಷನ್ ಮಾಡ್ಯುಲಸ್ ಏನಾಗುತ್ತೆ ಇದ್ರದ್ದು, ಯಾಕೆಂದ್ರೆ ಇದು ಈ ಕ್ರಾಸ್ ಸೆಕ್ಷನ್ ಏನಿದೆ ಇದ್ರದ್ದು ಈ ತರ ಬರುತ್ತೆ. ಕ್ರಾಸ್ ಸೆಕ್ಷನ್ ಇದು B ಇದೆ, ಇದು D ಇದೆ. ಸೊ ಕ್ರಾಸ್ ಸೆಕ್ಷನ್ ಬಂದ್ಬಿಟ್ಟು BD²/12 ಆಗುತ್ತೆ, ಸಾರಿ BD²/6 ಆಗುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ ಆಫ್ B ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಕ್ವಲ್ಸ್ ಟು ಏನಾಗುತ್ತೆ, ಇದು 3PL ಡಿವೈಡೆಡ್ ಬೈ 2BD². ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಇದಕ್ಕೂ ಸ್ವಲ್ಪ ಸಂಬಂಧ ಇಲ್ಲ, ಬಟ್ ಕ್ವಶನ್ ರಿಲೇಟೆಡ್ ಅನ್ನಿಸ್ತು, ಅದಕ್ಕೆ ನಾನು ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡೋಣ, ಸಿಂಪಲ್ ಆಗಿದೆ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇನ್ ಎ ಬೀಮ್ ಆಫ್ ಲೆಂತ್ L, 4 possible influence line diagram for shear force at a section located at a distance of L/4 from the left end support marked as PQRS as shown in below. Okay, the correct influence line diagram is, ನೋಡಿ ಕರೆಕ್ಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಈಗ ಅವರು ಕೇಳ್ತಾ ಇರೋದೇನಂದ್ರೆ, ಒಂದು ಅವ್ರೇನ್ ಮಾಡಿದ್ದಾರೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಡ್ರಾ ಮಾಡಿದ್ದಾರೆ. ಈಗ ನಿಮಗೆ ಏನ್ ಮಾಡೋದಿದೆ, ಕರೆಕ್ಟ್ ಯಾವ್ದಿದೆ ಅದ್ರ ಬಗ್ಗೆ ನೀವು ಫೈಂಡ್ ಔಟ್ ಮಾಡೋದಿದೆ, ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ನೀವು ಇದನ್ನ ಆರಾಮಾಗಿ ನೋಡ್ಕೋಬಹುದು ಒಂದ್ಸಲ, ಆಯ್ತಾ? ಈಗ ನೋಡಿ, ನಾನು ಇದನ್ನು ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸಿಂಪ್ಲಿ ಸಪೋರ್ಟೆಡ್ ಅಂತ ತಿಳ್ಕೊತೀನಿ, 2 ಸಪೋರ್ಟ್ ಇದೆ, ಈ ತರ 2 ಸಪೋರ್ಟ್ ಇದೆ. ಓಕೆ, ಸೊ ಇಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ, L/4 ಫ್ರಮ್ ದ ಲೆಫ್ಟ್ ಎಂಡ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ, ರೈಟ್. 4 ಪಾಸಿಬಲ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ಅದು ಬೇಡ. ಶಿಯರ್ ಫೋರ್ಸ್ ಎಟ್ ಎ ಸೆಕ್ಷನ್ ಲೋಡೆಡ್ ಎಟ್ L/4 ಫ್ರಮ್ ದ ಲೆಫ್ಟ್ ಎಂಡ್ ಸಪೋರ್ಟ್, L/4, ಆಯ್ತಾ? ಇಲ್ಲಿ ಎಲ್ಲೋ ಇದೆ ಅಂತ ತಿಳ್ಕೊ, ಇಲ್ಲಿದೆ. ಸೊ ಇದು ಏನಾಗುತ್ತೆ ಇವಾಗ, ಒಂದು ನಿಮಿಷ. ಸೊ ಇದು L/4, ಅದಾದ್ಮೇಲೆ ಇದು ಎಷ್ಟಾಗುತ್ತೆ, 3L/4. ಸೊ ದಿಸ್ ಈಸ್ 3L/4. ಸೊ ದಿಸ್ ಈಸ್ ಕನ್ಸಿಡರ್, ದಿಸ್ ಈಸ್ D ಪಾಯಿಂಟ್, ದಿಸ್ ಈಸ್ A ಪಾಯಿಂಟ್, ದಿಸ್ ಈಸ್ B ಪಾಯಿಂಟ್. ನಾವು ಸೊ ಇದ್ರದ್ದು ಡಯಾಗ್ರಾಮ್ ನ ಡ್ರಾ ಮಾಡಿದ್ರೆ ಯಾವ ತರ ಬರ್ಬೋದು ಗೊತ್ತಾಯ್ತಾ? ಸೊ ಇದ್ರದ್ದು ಡಯಾಗ್ರಾಮು ನಾನೇನ್ ಮಾಡ್ತೀನಿ, ಯೂಸಿಂಗ್, ಇಲ್ಲಿ ಬರ್ತೀನಿ ನೋಡಿ, ಯೂಸಿಂಗ್ ಮುಲ್ಲರ್-ಬ್ರೆಸ್ಲೆವ್ ಪ್ರಿನ್ಸಿಪಲ್ ಏನಿದೆ ಅದನ್ನ ಯೂಸ್ ಮಾಡಿಬಿಟ್ಟು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ರೈಟ್. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಅಸ್ಯೂಮ್ ಶಿಯರ್ ಇದನ್ನ ಮಾಡ್ತೀನಿ, ಅಸ್ಯೂಮ್ ಎ ಶಿಯರ್ ಹಿಂಜ್ ನ ಒಂದು ಅಸ್ಯೂಮ್ ಮಾಡ್ತೀನಿ ಇಲ್ಲಿ D ಹತ್ರ, as shown below. ಯಾವ ತರ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಸೊ ಯಾವ ತರ ಅಂತಂದ್ರೆ, ಈಗ ನೋಡಿ, ಇಲ್ಲಿ ಈ ತರ ಒಂದಿದೆ, ಸೊ ಆಮೇಲೆ ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿದೆ,
ಸೊ ಇದನ್ನ ಈ ತರ ಇದ್ದದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಶಿಯರ್ ಹಿಂಜ್ ಅಂತ ಅಂತೀವಿ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ ಶಿಯರ್ ಹಿಂಜ್ ಅಂದ್ರೆ ಏನು ಅಂತ ಶಿಯರ್ ಹಿಂಜ್. ಸೊ ಇದು ಇವಾಗ ಏನಾಗುತ್ತೆ L/4, ಇಲ್ಲೊಂದು ಸಪೋರ್ಟು, ಆಮೇಲೆ ಇಲ್ಲೊಂದು ಸಪೋರ್ಟ್. ಸೊ ಇದು ಡಿ ಪಾಯಿಂಟ್, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಎಷ್ಟು ಅರ್ಥ ಆಯ್ತು ಇವಾಗ? ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಟ್ ಡಿ, ಐ ವಿಲ್ ಅಪ್ಲೈ ಟ್ಯಾಂಜೆನ್ಷಿಯಲ್ ಫೋರ್ಸ್, apply tangential force at D, apply tangential force at D in the direction ಎಲ್ಲಿ? in the direction shown. ಆಯ್ತಾ? ಈಗ ಏನ್ ಮಾಡ್ತೀನಿ ಅಂದ್ರೆ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ನ ಅಲೋ ಮಾಡ್ತೀನಿ ನಾನು. ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಇಲ್ಲಿ ನೋಡಿ, ಅಲೋ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಸೊ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೆ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದು ಯಾವುದೇ ಒಂದು ಪಾರ್ಟ್ ಏನಿರುತ್ತೆ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಮಾಡಿಬಿಟ್ಟು ಅದನ್ನ 1 ಅಂತ ನಾನು ತೊಗೊಳ್ತೀನಿ. ರೈಟ್, ಅಲೋ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಅದಾದ್ಮೇಲೆ ಪಾರ್ಟ್ ಎ ಡಿ ಏನಾಗುತ್ತೆ? ವಿಲ್ ಡಿಫ್ಲೆಕ್ಟ್. ಎಲ್ಲಿದೆ ನೋಡಿ, ಪಾರ್ಟ್ ಎ ಟು ಡಿ ಡಿಫ್ಲೆಕ್ಟ್ ಆಗುತ್ತೆ. ರೈಟ್, ಡಿಫ್ಲೆಕ್ಟ್ ಡೌನ್ವರ್ಡ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ರೈಟ್, ಅಂಡ್ ಪಾರ್ಟ್ ರಿಮೈನಿಂಗ್ ಪಾರ್ಟ್ ಯಾವುದು? ಡಿ ಮತ್ತೆ ಬಿ, ಡಿ ಬಿ ಅಪ್ವರ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಮೀನಿಂಗ್ ಈಗ ಇದನ್ನ ತಗೊಂಡ್ಬಿಟ್ಟು ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ ಇವಾಗ. ಸೊ ಡಯಾಗ್ರಾಮ್ ಯಾವ ತರ ಬರುತ್ತೆ ಇವಾಗ ನೋಡಿ, ಕಂಪ್ಲೀಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಡೆಲ್ಟಾ ಡಿ ಎ ಈಕ್ವಲ್ಸ್ ಟು ಡೆಲ್ಟಾ ಡಿ ಬಿ ಈಕ್ವಲ್ ಟು ಡಿ ಎ ಆಮೇಲೆ ಡಿ ಬಿ ಈಕ್ವಲ್ಸ್ ಟು ಏನಾಯ್ತಿದು 1:3 ಆಯ್ತು. ಈಗ ಡಿ ಹ್ಯಾನ್ಸ್ ಡಿ ವಿಲ್ ಡಿಫ್ಲೆಕ್ಟ್. ಎಷ್ಟು ಡಿಫ್ಲೆಕ್ಟ್ ಆಗುತ್ತೆ? ಡಿ ವಿಲ್ ಡಿಫ್ಲೆಕ್ಟ್ ಡೌನ್ವರ್ಡ್. ಸೊ ಈಗ ಈ ರೇಷಿಯೋ ಪ್ರಕಾರ ನೋಡಿದಾಗ ಈ L/4 ತಗೊಂಡಾಗ ಎಷ್ಟಾಗುತ್ತೆ? 0.24 ಡಿಫ್ಲೆಕ್ಟ್ ಆಗುತ್ತೆ. ಡಿ ವಿಲ್ ಡಿಫ್ಲೆಕ್ಟ್ ಬೈ 0.24 and upward by 0.75. ಸೊ ಇದನ್ನ ಇಲ್ಲಿ ಡ್ರಾ ಮಾಡಿದಾಗ ಯಾವ ತರ ಬರುತ್ತೆ ಡ್ರಾಯಿಂಗು? ಇಲ್ಲಿ ನೋಡಿ, ಸೊ ಇದು L/4, ಇದು 3 times of L/4. ಸೊ ಇದನ್ನ ನೀವು ಫಸ್ಟ್ ಡೌನ್ವರ್ಡ್ ಬರುತ್ತೆ ಅಂತ ಹೇಳ್ತಾ ಇರೋದು, ಇದು ಈ ತರ ಬರುತ್ತೆ. ಅದಾದ್ಮೇಲೆ ಅಪ್ವರ್ಡ್ ಅಂತ ಹೇಳ್ತಾ ಇರೋದು, ಅಪ್ವರ್ಡ್ ಈ ತರ ಬರುತ್ತೆ. ಸೊ ಇದು ಎಷ್ಟು ವ್ಯಾಲ್ಯೂ? ಈಗ ಇದು 0.75, ಇದು ಬಂದ್ಬಿಟ್ಟು 0.25, ಇದು ನೆಗೆಟಿವ್, ಇದು ಪಾಸಿಟಿವ್. ಈಗ ಇದಕ್ಕೆ ಡಿಟೇಲ್ ಇನ್ ಡೆಪ್ತ್ ಅಲ್ಲಿ ಬೇಕಂದ್ರೆ ನಾನು ಕ್ಲಾಸಸ್ ಅಲ್ಲಿ ಹೇಳಿದೀನಿ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಗೊತ್ತಾಯ್ತಾ? ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರು ಸಾಕು. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ ಇವಾಗ ನೋಡ್ಬೋದಾ? ಸೊ ಆನ್ಸರ್ ಎ ನೋಡಿ, ಎಲ್ಲಿ 0.75, 0.25 ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಎ ಆಗುತ್ತೆ. ಸೊ ಇದು ಯಾವಾಗ ಬರುತ್ತೆ ನಿಮಗೆ ಗೊತ್ತಾ? ಇದು 2014 ಅಲ್ಲಿ ಬಂದಿರೋ ಕ್ವಶನ್. ನಿಮಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಮಾಡೋಕ್ ಬಂದ್ರೆ ಇದು ನೆಕ್ಸ್ಟ್ ಸ್ಟೆಪ್ ಇದೆ. ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನೀವು ಏನೂ ಮಾಡಕ್ ಆಗಲ್ಲ. ಗೊತ್ತಾಯ್ತಾ? ಸೊ ಇದು ಆಲ್ಟರ್ನೇಟ್ ಮೆಥಡ್ ಇದೆ ಅದರದ್ದು. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆರ್ ಎ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆರ್ ಬಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಆಯ್ತಾ? ಸೊ ಅದಕ್ಕೆ ನೀವು ಫಸ್ಟ್ ಪ್ರಾಬ್ಲಮ್ ಅದೇ ಫಸ್ಟ್ ಮೆಥಡ್ ನ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಕ್ವಶನ್, ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ ಎನ್ ಓವರ್ಹ್ಯಾಂಗ್ ಈಸ್ ಟ್ರಾನ್ಸ್ಫರ್ಡ್ ಬೈ ಎ ಯೂನಿಟ್ ಕಾನ್ಸಂಟ್ರೇಟೆಡ್ ಮೂವ್ಮೆಂಟ್ ಫ್ರಮ್ ಲೆಫ್ಟ್ ಟು ರೈಟ್. ಇಲ್ಲಿ ನೋಡಬಹುದು, ಲೆಫ್ಟ್ ಟು ರೈಟ್ ಡೈರೆಕ್ಷನ್ ಆಫ್ ಮೋಷನ್ ತೋರಿಸ್ತಾ ಇದ್ದಾರೆ ಆಸ್ ಶೋನ್ ಬಿಲೋ. ಸೊ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ರಿಯಾಕ್ಷನ್ ಅಟ್ ಬಿ ಈಸ್ ಗಿವನ್. ಬಿ ಅಲ್ಲಿ ಇನ್ಫ್ಲುಯೆನ್ಸ್ ಲೈನ್ ಯಾವ ತರ ಆಗುತ್ತೆ ಅಂತ ಕೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಅದನ್ನ ಯಾವ ತರ ಮಾಡಬೇಕು ಬಿ ಅಲ್ಲಿ ಕೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಬಿ ಅಲ್ಲಿ ಬೇಕಾದ್ರೆ ಏನ್ ಮಾಡೋದು? ಇಲ್ಲಿ ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನ್ ಕೊಟ್ಟಿದ್ದಾರೆ? ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ನಾನು USB ವರ್ಕ್ ಆಗ್ತಾ ಇಲ್ಲ. ಓಕೆ. ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರೆ. ಸಿಂಪ್ಲಿ
ಸಪೋರ್ಟೆಡ್ ಬೀಮ್, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ ಅವರು ಕ್ವಶನ್ ಅಲ್ಲಿ ನೋಡೋಣ. ವಿತ್ ಎನ್ ಓವರ್ಹ್ಯಾಂಗ್ ಈಸ್ ಟ್ರಾನ್ಸ್ಫರ್ಡ್ ಬೈ ಯೂನಿಟ್, ಇಲ್ಲಿ ನೋಡಿ ಓವರ್ಹ್ಯಾಂಗ್ ಪೋರ್ಷನ್ ಇಲ್ಲಿದೆ, ಸೊ ಅದನ್ನು ನಾನು ಡ್ರಾ ಮಾಡ್ತೀನಿ ಇವಾಗ. ಓವರ್ಹ್ಯಾಂಗ್ ಪೋರ್ಷನ್ ಏನಿದೆ ಅದು ಎಲ್ ಬೈ ಎಷ್ಟಿದೆ ನೋಡಿ, ಇಲ್ಲಿ ಎಲ್ ಬೈ 2 ಇದೆ, ಈ ಡಿಸ್ಟೆನ್ಸ್ ಎಲ್ ಬೈ 2 ಇದೆ, ಆಮೇಲೆ ಈ ಡಿಸ್ಟೆನ್ಸ್ ಎಲ್ ಇದೆ. ಓಕೆ, ಸೊ ಇಲ್ಲಿ ಮೂವ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋದಲ್ಲ, ಇಲ್ಲಿ ಕೊಟ್ಟಿದ್ದಾರೆ, ಸಾರಿ. ಓಕೆ, 1 ಕಿಲೋನ್ಯೂಟನ್ ಮೀಟರ್, 1 ಕಿಲೋನ್ಯೂಟನ್ ಮೀಟರ್ ಇದು ಏನು ಯೂನಿಟ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಕೊಟ್ಟಾಗ ಈಗ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದಾರೆ ಅವರು, ನಮಗೆ ಯೂನಿಟ್ ಕಾನ್ಸಂಟ್ರೇಟೆಡ್ ಲೋಡ್ ಮೂವ್ಮೆಂಟ್ ಫ್ರಮ್ ಲೆಫ್ಟ್ ಟು ದ ರೈಟ್ ಆಸ್ ಶೋನ್ ಬಿಲೋ. ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ರಿಯಾಕ್ಷನ್ ಎಟ್ ಬಿ ಈಸ್ ಗಿವನ್ ಬೈ, ರಿಯಾಕ್ಷನ್ ಎಟ್ ಬಿ ನ ಫೈಂಡ್ ಔಟ್ ಮಾಡೋದಿದೆ. ಅದಕ್ಕೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಾವು ಯಾವ ತರ ಫೈಂಡ್ ಔಟ್ ಮಾಡಬಹುದು ಅಂತ ನೋಡಿ, ಡೈರೆಕ್ಟ್ ಆಗಿ ಹೇಳ್ತೀನಿ. ಇದೊಂದು ಲೈನ್ ಇದೆ ಇವಾಗ, ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಯಾವ್ದು ಬಿದು. ಸೊ ಇದು ಪಾಸಿಟಿವ್, ಎಷ್ಟಾಗುತ್ತೆ ಇದು 1/L ಆಗುತ್ತೆ, 1/L ಆಗುತ್ತೆ. ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ ಇದೆ ನೋಡಿ. ಇಲ್ಲೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಪೊಸಿಷನ್ ಆಫ್ ದಿ ಕಪಲ್ ಯಾವುದೇ ಇರಲಿ ಆಯ್ತಾ, ರಿಯಾಕ್ಷನ್ ಸೇಮೇ ಇರುತ್ತೆ. ಎಲ್ಲಿ ಸಪೋರ್ಟ್ ಹತ್ರ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ, ರೈಟ್? ವಿತ್ ಓವರ್ಹ್ಯಾಂಗ್ ಪೋರ್ಷನ್ ಇದ್ರು ಅದು ಸೇಮ್ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಅದು ಗೊತ್ತಾಯ್ತಲ್ಲ ನಿಮ್ಗೆ, ಮೂವ್ಮೆಂಟ್ ಎಲ್ಲೇ ಇರಲಿ ಆಯ್ತಾ, ಅದು ಓವರ್ಹ್ಯಾಂಗ್ ಇರಲಿ ಎಲ್ಲೇ ಪೋರ್ಷನ್ ಅಲ್ಲಿ ಇರಲಿ ಅದು 0 ಆಗ್ಬಿಡುತ್ತೆ. ಸೊ ಇವಾಗ ಸಮೇಷನ್ ಆಫ್ ಮೂವ್ಮೆಂಟ್ ಎಟ್ ಎ ಈಕ್ವಲ್ಸ್ ಟು 0 ತಗೋತೀನಿ ಆಯ್ತಾ. ಮೂವ್ಮೆಂಟ್ ಎಟ್ ಎ 0 ತಗೊಂಡಾಗ ಏನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು, ಎ ಪಾಯಿಂಟ್ ಎಲ್ಲಿದೆ, ಎ ಮತ್ತೆ ಬಿ, ಇದು ಎ ಇದೆ, ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ಬಿ. ಸೊ ಮೂವ್ಮೆಂಟ್ ಎಟ್ ಎ 0 ತಗೋತಾ ಇದ್ದೀನಿ, ಅವಾಗ ಆರ್ ಬಿ ಇಂಟು ಲೆಂತ್ ಆಗುತ್ತೆ, ಆರ್ ಬಿ ಇಂಟು ಎಲ್. ಓಕೆ, ದೆನ್ ಮ್ಯೂ ಈಕ್ವಲ್ಸ್ ಟು 1. ಸೊ ಆರ್ ಬಿ ಈಕ್ವಲ್ಸ್ 1/L, 1/L ಆನ್ಸರ್ ಆಗುತ್ತೆ, ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿದೆ. ಇವಾಗ ಇದರಲ್ಲಿ ಯಾವ್ದು ಬರುತ್ತೆ ಆನ್ಸರು, ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ, ರೈಟ್? ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಗೊತ್ತಾಯ್ತಾ? ಸೊ ಈ ತರ ನೀವು ಮಾಡ್ಬೇಕಾಗುತ್ತೆ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮು ನೀವು ಡ್ರಾ ಮಾಡಕ್ ಬಂದ್ರಷ್ಟೇ ನೀವು ಇಲ್ಲಿ ಮಾಡ್ಬೋದು. ಸಿಂಪಲ್ ಆಗಿದೆ ನೋಡಿ, ಮೂವ್ಮೆಂಟ್ ಎಟ್ ಎ 0 ಮಾಡ್ಕೋಬೇಕು, ಆರ್ ಬಿ ಇಂಟು ಎಲ್ ಮಾಡಿ ಈಕ್ವಲ್ಸ್ ಟು ಮ್ಯೂ ಈಕ್ವಲ್ಸ್ 1 ಆಗುತ್ತೆ. ಸೊ 1/L ಅಂತ ಆಗುತ್ತೆ, ಡೈರೆಕ್ಟ್ ಆಗಿ ನೋಡೋದು. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಫ್ರಮ್ ದ ಫಾಲೋವಿಂಗ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ದ ಬೆಂಡಿಂಗ್ ಮೂವ್ಮೆಂಟ್ MA in kilonewton meter units, the fixed end A in the statically determined beam shown below with internal hinge at B and D. ನೋಡಿ, 2 hinges ಇದೆ ಇಲ್ಲಿ, B ಮತ್ತೆ D ಅಲ್ಲಿ. When a uniformly distributed load of 10 kilonewton meter is placed on the spans. ಯೂನಿಫಾರ್ಮ್ UDL ಕೊಟ್ಟಿದ್ದಾರೆ, ರೈಟ್? ಸೊ UDL ಕೊಟ್ಟಿದ್ದಾರೆ, ಅದಾದ್ಮೇಲೆ ಏನು ಕೊಟ್ಟಿದ್ದಾರೆ, UDL ಇದೆ ಫುಲ್ ಇದ್ರ ಮೇಲೆ ನೋಡಿ ಫ್ರೆಂಡ್ಸ್, ಆಯ್ತಾ? ಈಗ ನೋಡಿ, ಈ ಕ್ವಶನ್ ಅಲ್ಲಿ ನೀವು ಏನ್ ಮಾಡ್ಬೋದು ಅಂತ ಫಸ್ಟ್ ಕ್ವಶನ್ ಅನಲೈಸ್ ಮಾಡ್ಕೊಳ್ಳಿ. ಐಡೆಂಟಿಫೈ ಫ್ರಮ್ ದ ಫಾಲೋವಿಂಗ್ ಕರೆಕ್ಟ್ ವ್ಯಾಲ್ಯೂ ಆಫ್ ದ ಬೆಂಡಿಂಗ್ ಮೂವ್ಮೆಂಟ್ ಎಂ ಎಟ್ ಎ ಅಂತ ಕೊಡ್ತಾ ಇದ್ದಾರೆ. MA ಕೊಡ್ತಾ ಇದ್ದಾರೆ ಇನ್ ಕಿಲೋನ್ಯೂಟನ್ ಮೀಟರ್ ಯೂನಿಟ್ಸ್, ಫಿಕ್ಸ್ಡ್ ಅಂಡ್ ಎ ಇನ್ ದ ಸ್ಟ್ಯಾಟಿಕಲಿ ಡಿಟರ್ಮಿನ್ಡ್ ಬೀಮ್ ಶೋನ್ ಬಿಲೋ ವಿತ್ ಇಂಟರ್ನಲ್ ಹಿಂಜಸ್ at B and D. When a uniformly distributed load of 10 kilonewton meter is placed on the spans, 10 ಕಿಲೋಮೀಟರ್ ಇದ್ದಾಗ ಏನಾಗುತ್ತೆ ಅಂತ ಹೇಳ್ತಾ ಇರೋದು. ಇದನ್ನ 2 ಮೆಥಡ್ ಅಲ್ಲಿ ಮಾಡಬಹುದು. ನಾನು ನಿಮಗೆ ಈಸಿಯೆಸ್ಟ್ ಮೆಥಡ್ ಯಾವ್ದಿದೆ ಅದು ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಪೋರ್ಷನ್ ಅಲ್ಲಿ ಈ ತರ ನೀವು ಡಯಾಗ್ರಾಮ್ ಡ್ರಾ ಮಾಡಿದಾಗ ಈ ತರ ಇದೆ. ಸೊ ಈ ತರ ಇದು ಡಯಾಗ್ರಾಮ್, ಈ ತರ ನೀವು ಡಯಾಗ್ರಾಮ್ ಡ್ರಾ ಮಾಡಿದಾಗ ಇದು 3 ಪೋರ್ಷನ್ ಆಗುತ್ತೆ, ಈ ತರ 3 ಪೋರ್ಷನ್ ಆಗುತ್ತೆ. ಸೊ UDL ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು. UDL ಕೊಟ್ಟಿದ್ದಾರೆ, UDL ಎಷ್ಟಿದೆ, 10 ಕಿಲೋನ್ಯೂಟನ್ ಮೀಟರ್ ಇದೆ. ಓಕೆ, ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಫ್ರೀ ಬಾಡಿ ಡಯಾಗ್ರಾಮ್ ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು, ಅಥವಾ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ by 2 methods.
Okay, one is by free body diagram, second Muller principle. ಓಕೆ, ಇವೆರಡನ್ನ ಯೂಸ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡಬಹುದು. ಬಟ್ ನಾನು ಈಸಿ ಯಾವ್ದಿದೆ, ಫಾಸ್ಟ್ ಯಾವ್ದಾಗುತ್ತೆ ಅಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಇಂದ ಆಗುತ್ತೆ. ಮುಲ್ಲರ್ ಪ್ರಿನ್ಸಿಪಲ್ ಅನ್ನು ಆಗುತ್ತೆ, ಸ್ವಲ್ಪ ಏನಂತಂದ್ರೆ ಡಯಾಗ್ರಾಮ್ ಎಲ್ಲ ಡ್ರಾ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದು ಏನಿದೆ ಹೇಳಿ, ಇದು 2 ಮೀಟರ್ ಇದೆ, ಇದು ಎಷ್ಟಿದೆ, ಇದನ್ನು 2 ಮೀಟರ್ ಇದೆ. ಓಕೆ, ಒಂದು ನಿಮಿಷ. ಓಕೆ, 4 ಪೋರ್ಷನ್ ಆಗುತ್ತೆ ಅಲ್ಲ, 4 ಪೋರ್ಷನ್ ಇದೆ. ಓಕೆ, ಈ ತರ ಇದೆ. ಸಾರಿ, ನಾನು 3 ಅಂತ ತಿಳ್ಕೊಂಡಿದ್ದೆ. ಓಕೆ, ಸೊ UDL ಈ ತರ 4 ಪೋರ್ಷನ್ ಅಂತ ಕೊಟ್ಟಿದ್ದಾರೆ. 4 ಸ್ಪ್ಯಾನ್ಸ್ ಇದೆ, 2 ಮೀಟರ್ 2 ಮೀಟರ್ 2 ಮೀಟರ್ ಈ ತರ ಇದೆ ತಾನೆ. ಕ್ವಶನ್ ಇದೆ ತರ ಇದೆಯಲ್ಲ. ಎಸ್, 2 ಮೀಟರ್ 2 ಮೀಟರ್. ಓಕೆ, ನಾವು ಸೊ ಇದು ಕೊಟ್ಟಾಗ ಬೈ FBD ನಾನು ಏನ್ ಮಾಡಬಹುದು ಅಂತಂದ್ರೆ, ನೀವು ನೋಡ್ಬೋದು ಇಲ್ಲಿ ಇದನ್ನ ನಾವು ಸ್ಪ್ಲಿಟ್ ಮಾಡ್ತೀನಿ ಈ ತರ. ಫಸ್ಟ್ ಪೋರ್ಷನ್ ಏನಿದೆ 10, ಇದು 10 ಇದೆ, ಇದು ಎಷ್ಟು 2. ಸೊ ಇಲ್ಲೇನು ಲೋಡ್ ಬರುತ್ತೆ, 10 ಬರುತ್ತೆ, 10 ಕಿಲೋ ನ್ಯೂಟನ್. ಮೇಲ್ಗಡೆ ಎಷ್ಟಿದೆ, 10 ಕಿಲೋ ನ್ಯೂಟನ್ ಮೀಟರ್. ಓಕೆ, ಸೊ ಮೇಲ್ಗಡೆ ಎಷ್ಟಾಯ್ತು, 10 ಕಿಲೋ ನ್ಯೂಟನ್. ಸೊ ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಇವಾಗ ರಿಮೈನಿಂಗ್ ಏನ್ ಪೋರ್ಷನ್ ಇದೆ, ಇದು ಹಾಫ್ ಪೋರ್ಷನ್. ಸೊ ಇದನ್ನ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಅದನ್ನ ಈ ತರ ಬರೆದಾಗ ನಾನು ಇಲ್ಲಿಂದ ಇಲ್ಲಿಗೆ ತಗೋತೀನಿ. ಸೊ ಅದು ಎಷ್ಟಿರುತ್ತೆ, ಈ ತರ ಇರೋದಿಲ್ಲ. ಒಂದು ನಿಮಿಷ. ಅರ್ಥ ಆಯ್ತಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಡಯಾಗ್ರಾಮ್ ನಾನು ಡ್ರಾ ಮಾಡ್ತೀನಿ ಇವಾಗ ನೋಡಿ. ಸೊ ಇಲ್ಲಿಂದ ಒಂದು ಲೋಡ್ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ತಾನೆ ಇಲ್ಲಿ. ಸೊ ಇಲ್ಲಿಂದನೂ ಒಂದು ಲೋಡ್ ಬರ್ತಾ ಇದೆ, ಮಧ್ಯ ಒಂದು ಸಪೋರ್ಟ್ ಇದೆ ತಾನೆ ಇಲ್ಲಿ ನೋಡಿ. ಇಲ್ಲೊಂದು ಎರಡೂ ಒಂದೇ ಸಲ ತಗೊಂಡಾಗ ಈ ತರ ಬರುತ್ತೆ. ಸೊ ಈ ತರ ಬಂದಾಗ ಇದು UDL ಈ ತರ ಕೊಟ್ಟಿದ್ದಾರೆ. ಸೊ ಇದು ಎಷ್ಟಿದೆ, 10 ಕಿಲೋ ನ್ಯೂಟನ್ ಮೀಟರ್ ಇದೆ. ಓಕೆ, ಸೊ ಮತ್ತೊಂದು ಪೋರ್ಷನ್ ಬರುತ್ತೆ ಇಲ್ಲಿ ಮತ್ತೊಂದು ಪೋರ್ಷನ್. ಸೊ ಅದ್ರಲ್ಲಿ ಯಾವ ತರ ಬರುತ್ತೆ, ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ. ಸೊ ಇದು ಎಷ್ಟಾಗುತ್ತೆ, ಇದನ್ನು 10 ಕಿಲೋ ನ್ಯೂಟನ್ ಮೀಟರ್ ಇದೆ, 10 ಕಿಲೋ ನ್ಯೂಟನ್ ಮೀಟರ್ ಇದೆ. ಸೊ ಇದು ಡಿಸ್ಟೆನ್ಸ್ 2 ಮೀಟರ್ ಇದೆ. ಅರ್ಥ ಆಯ್ತಾ. ಸೊ ಇವೇನು ವ್ಯಾಲ್ಯೂಸ್ ಇದೆ, 10, ಇದು 10. ಸೊ ಇದನ್ನ ಇವಾಗ ನಾನೇನ್ ಮಾಡ್ತೀನಿ, ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ ದ ಬೀಮ್. ಓಕೆ, ವಿತ್ ಲೋಡಿಂಗ್ ಆಸ್ ಶೋನ್ ಫಿಗರ್, ವಿತ್ ಲೋಡಿಂಗ್ ಆಸ್ ಶೋನ್ ಇನ್ ಫಿಗರ್, ಆಸ್ ಶೋನ್ ಇನ್ ಫಿಗರ್ ಅಲ್ಲಿ ತೋರಿಸಿದ್ದೀನಿ. ಸೊ ಅದನ್ನ ನೋಡಿದಾಗ ಮೂಮೆಂಟ್ ಅಟ್ ಎ ನಾನು ಏನಂತ ತಗೊಳ್ಬಹುದು, ಪ್ಲಸ್ 10 ಇಂಟು 2 ಈ ಕಡೆಯಿಂದ ಬರ್ತಾ ಇದ್ದೀನಿ ನಾನು. ಆಯ್ತಾ, 10 ಇಂಟು 2 ಮೈನಸ್ ಆಫ್ 10 ಇಂಟು 2 ಇಂಟು 1 ಈಕ್ವಲ್ಸ್ ಟು 0. ಗೊತ್ತಾಯ್ತಾ, 10 ಇಂಟು 2 ಗೊತ್ತಾಯ್ತಾ, 10 ಇಂಟು 2 ಮೈನಸ್ ಆಫ್ 10 ಇಂಟು 2 ಇಂಟು 1, 10 ಇಂಟು 2 ಇಂಟು 1. ಯಾಕೆಂದ್ರೆ ಹಾಫ್ ಮಧ್ಯ ಏನಿರುತ್ತೆ ನೋಡಿ, ಅದರದ್ದು ಪಾಯಿಂಟ್ ಲೋಡ್ ನಾವು ಕನ್ವರ್ಟ್ ಮಾಡ್ಕೋತೀವಿ. 10 ಇಂಟು 2 ಇಂಟು 1 ಆಗುತ್ತೆ, ಅದನ್ನ ಈಕ್ವಲ್ಸ್ ಟು 0 ಆಗುತ್ತೆ. ಆಯ್ತಾ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಹೇಳಿ, ಇದ್ರದ್ದು ಆನ್ಸರ್ ಬಂದ್ಬಿಟ್ಟು 0 ಆಗುತ್ತೆ. ಆನ್ಸರ್ ಇಸ್ 0. ಸೊ ಇದರಲ್ಲಿ ಇನ್ನೊಂದು ಡೈರೆಕ್ಟ್ ಆಗಿ ನೀವು ನೋಡೋ ಹೇಳ್ಬೋದಾ, ಇಲ್ಲಿ ಅವ್ರು ಏನ್ ಕೇಳಿದಾರೆ ನೋಡಿ, ರೈಟ್. ಸೊ ಆನ್ಸರ್ ಯಾವ್ದಾಗುತ್ತೆ, ಇದು 0 ಆಗುತ್ತೆ. ನಾನು ಹೇಳ್ತಾ ಇರೋದಂದ್ರೆ, ಕ್ವಶನ್ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಮೂಮೆಂಟ್ ಎಟ್ ಎ ಅಂತ ಕೇಳ್ತಾ ಇದ್ರೆ, ಆಲ್ಮೋಸ್ಟ್ ಬೈ ಸೀಯಿಂಗ್ ದ ಸ್ಕೆಚ್ ನೀವು ಹೇಳ್ಬೋದು ಮೂಮೆಂಟ್ ಎಟ್ ದಟ್ ಪಾಯಿಂಟ್, ಎ ಪಾಯಿಂಟ್ ಅಲ್ಲಿ 0 ಇರುತ್ತೆ. ಗೊತ್ತಾಯ್ತಾ. ಈಗ ನೋಡ್ಬಿಟ್ಟು ನೀವು ಡ್ರಾ ಏನು ಮಾಡೋದೇನೋ ಹಾಕ್ಬೋದು ಒಂದ್ಸಲ. ಓಕೆ, ಅರ್ಥ ಆಯ್ತಾ. ಆದ್ರೂ ನೀವು ಇದನ್ನ ಈ ತರ ಅನಲೈಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್, ಕನ್ಸಿಡರ್ ದ ಬೀಮ್ ABCD ಅಂಡ್ ದ ಇನ್ಫ್ಲುಯೆನ್ಸ್ ಲೈನ್ ಆಸ್ ಶೋನ್ ಬಿಲೋ. ದ ಇನ್ಫ್ಲುಯೆನ್ಸ್ ಲೈನ್ ಪರ್ಟೇನ್ಸ್ ಟು, ನೋಡಿ ABCD ಇದೆ, ಒಂದು ಬಿ ಪಾಯಿಂಟ್ ಅಲ್ಲಿ ಇಂಟರ್ನಲ್ ಹಿಂಜ್ ಕೊಟ್ಟಿದ್ದಾರೆ, ಈ ಪಾಯಿಂಟ್ ಅಲ್ಲಿ ಇಂಟರ್ನಲ್ ಹಿಂಜ್ ಇದೆ, ಈ CD ಇದೆ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ದ ಇನ್ಫ್ಲುಯೆನ್ಸ್ ಲೈನ್ ಪರ್ಟೇನ್ಸ್, ಇನ್ಫ್ಲುಯೆನ್ಸ್ ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನೋಡಿ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಇನ್ಫ್ಲುಯೆನ್ಸ್ ಲೈನ್ ನ ಯಾವ ತರ ಫೈಂಡ್ ಔಟ್ ಮಾಡಬಹುದು. ಇವಾಗ
ಇನ್ಫ್ಲುಯೆನ್ಸ್ ಲೈನ್ ನ ಯಾವ ತರ ಫೈಂಡ್ ಔಟ್ ಮಾಡಬಹುದು. ಓಕೆ, ಈಗ ನೋಡಿ ಇನ್ಫ್ಲುಯೆನ್ಸ್ ಲೈನ್ ನ ನಾವು ಯಾವ ತರ ಇದನ್ನ ಸಾಲ್ವ್ ಯಾವ ತರ ಮಾಡಬೇಕು ನೋಡಿ. ಸಿಂಪಲ್ ಆಗಿ ಏನಂತಂದ್ರೆ ಅವರು ಒಂದು ಈ ತರ ಬೀಮ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ, ಇಲ್ಲೊಂದು ಇಂಟರ್ನಲ್ ಹಿಂಜ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ. ಸೊ ಇದು ಇಂಟರ್ನಲ್ ಹಿಂಜ್ ಇದೆ, ಇದು ಎ ಬಿ ಸಿ ಮತ್ತೆ ಡಿ ಇದೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಸ್ಪ್ಲಿಟ್ ಔಟ್ ಮಾಡ್ಕೊತೀನಿ. ಈ ತರ ಎ ಟು ಬಿ ಏನಾಗುತ್ತೆ, ಈ ತರ ಇರುತ್ತೆ, ಎ ಟು ಬಿ ಈ ತರ ಇರುತ್ತೆ, ಎ ಟು ಬಿ. ಅದಾದ್ಮೇಲೆ ಇದೇ ಯಾವ ತರ ಇರುತ್ತೆ, ಈ ಕಡೆದು ಇದು ಆರ್ ಬಿ, ಅದಾದ್ಮೇಲೆ ಇದು ಒಂದ್ ಕಡೆ, ಆಮೇಲೆ ಇದು ಒಂದ್ ಕಡೆ, ರೈಟ್, ಇವೆರಡು. ಸೊ ಅವಾಗ ಡಯಾಗ್ರಾಮ್ ಯಾವ ತರ ಬರುತ್ತೆ, ಡಯಾಗ್ರಾಮ್ ನೋಡಿ, ಇಲ್ಲಿ ಎ ಟು ಬಿ ಇದೆ, ಆಮೇಲೆ ಇಲ್ಲಿ ಎರಡಿದೆ. ಸೊ ಇದನ್ನ ಈ ತರ ಇದೆ, ಇದು ಈ ತರ ಬರುತ್ತೆ, ಗೊತ್ತಾಯ್ತಾ? ಇದು ಈ ತರ ಬರುತ್ತೆ, 1 ಅಂತ ಬರುತ್ತೆ. ಸೊ ಈಗ ಯೂನಿಟ್ ನೋಡಿ, ಎ ಟು ಬಿ ಒಂದಿದೆ, ಬಿ ಟು ಸಿ ನೋಡಿ, ಎ ಟು ಬಿ ಹಿಂಜ್ ಇದೆ, ಗೊತ್ತಾಯ್ತಾ? ಎ ಟು ಬಿ ಇದೆ, ಹಿಂಜ್ ಇದೆ. ಮತ್ತೆ ಬಿ ಟು ಸಿ, ಬಿ ಅಲ್ಲಿ ಏನೂ ಇಲ್ಲ, ಸಿ ಅಲ್ಲಿ ಮತ್ತೊಂದಿದೆ, ಅದೇ ಸಿ ಟು ಡಿ ಮತ್ತೊಂದು ಸಪೋರ್ಟ್ ಇದೆ. ಸೊ ಈಗ ಈ ತರ ಅಷ್ಟೇ ಬರುತ್ತೆ ಇವಾಗ. ಯಾಕೆಂದ್ರೆ ನಾನು ಹೇಳೋದಂದ್ರೆ ಯೂನಿಟ್ ಲೋಡು ಏನ್ ಹೇಳಿ, ಇಫ್ ದ ಯೂನಿಟ್ ಲೋಡ್, ಇಫ್ ಯೂನಿಟ್ ಲೋಡ್ ಈಸ್ ಎಟ್ ಬಿ, ಏನಾಗುತ್ತೆ, ಆರ್ ಬಿ ಈಕ್ವಲ್ಸ್ ಟು 1 ಆಗುತ್ತೆ, ಆರ್ ಬಿ ಈಕ್ವಲ್ ಟು 1 ಆಗುತ್ತೆ. ಸೊ ರಿಯಾಕ್ಷನ್ ಏನಾಗುತ್ತೆ, ರಿಯಾಕ್ಷನ್ at a support, reaction at support is also equal to shear force, at support. ಗೊತ್ತಾಯ್ತಾ? ಸೊ ಆ ಪಾಯಿಂಟ್ ಅಲ್ಲಿ ಸಪೋರ್ಟ್ ಅಲ್ಲಿ ಇರುತ್ತೆ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ನ ಕನ್ಸಿಡರ್ ಮಾಡಿಬಿಟ್ಟು, ಆಯ್ತಾ? ಸೊ ಎ ಬಿ ಇದು ಆಯ್ತಾ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆಯ್ತಾ, ಎಲ್ಲಿ ಡ್ರಾ ಮಾಡಿದೀವಿ, ಫ್ರೀ ಬಾಡಿ ಡಯಾಗ್ರಾಮ್ ಎಲ್ಲಿ ಡ್ರಾ ಮಾಡಿದೀವಿ, ಎ ಟು ಬಿ, ರೈಟ್. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮು ಏನ್ ಮಾಡಿದೀವಿ ಅಂತಂದ್ರೆ ಶಿಯರ್ ಫೋರ್ಸ್ ಎಟ್ ಬಿ ಕ್ಯಾಲ್ಕುಲೇಟ್ ಮಾಡಿದೀವಿ, ಶಿಯರ್ ಫೋರ್ಸ್ ಎಟ್ ಬಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಗೊತ್ತಾಯ್ತಾ? ಸೊ ಈ ತರ ಇದು ಬರುತ್ತೆ. ಸೊ ಎಷ್ಟು ಕ್ವಶನ್ ಆಯ್ತು ಇವತ್ತು ನೋಡಿ, 1 2 3 4 5 6 7 ಆಯ್ತಾ, 8 9. ಸೊ 9 ಕ್ವಶನ್ ಆಗಿದೆ. ಸೊ ಈ ಕ್ಲಾಸ್ ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ರಿಮೈನಿಂಗ್ ಕ್ವಶನ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಯಾಕಂದ್ರೆ ಕ್ಲಾಸ್ ಲೆಂದಿ ಆಗ್ಬಿಡುತ್ತೆ ಅದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, that is the continuation part of rolling loads and the influence lines. Thank you.